Good morning, students. Last class we had discussed about cost audit and financial audit. So in today's class, let us discuss about the recent trends under management audit. So first and the foremost, let us understand what is management audit. So management audit ಅಂದರೆ ಇಲ್ಲಿ ಮ್ಯಾನೇಜ್ಮೆಂಟ್ ಈಸು ಮೀನ್ಸ್ ಡೈರೆಕ್ಟರ್ಸು ಒಂದು ಎ ಒ ಎದಲ್ಲಿ ಮಾಡಿರುವಂತಹ ರೂಲ್ಸು ರೆಗ್ಯುಲೇಷನ್ಸ್ನ ಪಾಲಿಸೀಸ್ನ ಆರ್ಗನೈಸೇಷನ್ಸ್ ಮ್ಯಾನೇಜ್ಮೆಂಟ್ ಆಗಿರುವಂತಹ ಇವರು ಕೊಟ್ಟಿರುವಂತಹ ರೂಲ್ಸ್ನ ಎಂಪ್ಲಾಯೀಸು ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ, ರಿಸೋರ್ಸಸ್ಸು ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ, ಇದು ಮಾಡೋದ್ರಿಂದ ಇದು ಒಳಿತಾ ಅಥವಾ ಇಲ್ವಾ ಅನ್ನೋದನ್ನು ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ದ ಲಾಸ್ಟ್ ಟಾಪಿಕ್ ಆಫ್ ಫಸ್ಟ್ ಚಾಪ್ಟರ್. ಸೊ ಮ್ಯಾನೇಜ್ಮೆಂಟ್ ಆಡಿಟ್, ಇಟ್ ಈಸ್ ದ ಸಿಸ್ಟಮ್ assessment of methods, objectives and policies of the organization, management in the administration and the use of resources. ಮೀನ್ಸ್ ಮ್ಯಾನೇಜ್ಮೆಂಟ್ ಆಡಿಟಲ್ಲಿ ಏನೇನು ಅವರ ಒಂದು ರೂಲ್ಸು ಮತ್ತು ಪಾಲಿಸೀಸ್ ಹಾಕಿಯಾರೋ ಅದನ್ನು ಫಾಲೋ ಮಾಡ್ತಿದಾರಾ ಇಲ್ಲ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ಅಂತಲೇ ಆಡಿಟರ್ಸ್ ಕಡೆಯವರು ಬಂದು ಮ್ಯಾನೇಜ್ಮೆಂಟ್ ಆಡಿಟ್ ಅಂತ ಪರ್ಫಾರ್ಮ್ ಮಾಡ್ತಾರೆ. ಸೊ ಕಾಸ್ಟ್ ಆಡಿಟ್ಗೆ ಮ್ಯಾನೇಜ್ಮೆಂಟ್ ಆಡಿಟ್ಗೆ ಡಿಫ್ರೆನ್ಸ್ ಏನು, ಮ್ಯಾನೇಜ್ಮೆಂಟ್ ಕಾಸ್ಟ್ ಆಡಿಟು ಮತ್ತು ಫೈನಾನ್ಷಿಯಲ್ ಆಡಿಟ್ಗೆ ಡಿಫ್ರೆನ್ಸಸ್ ಏನು ನಿಮಗೆ ಗೊತ್ತಾಯಿತು. ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟ್. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಆಡಿಟ್ ಅಂದರೆ ಟು ಅಸೆಸ್ಟ್ ಮ್ಯಾನೇಜ್ಮೆಂಟ್, ಟು ಫಾರ್ಮ್ಯುಲೇಟ್ ದ ಗೋಲ್ಸ್ ಆ್ಯಂಡ್ ಇಟ್ಸ್ ಆಪರೇಷನ್, ಟು ಸಜೆಸ್ಟ್ ವೇಸ್ ಟು ಅಚೀವ್ ದಿ ಆಬ್ಜೆಕ್ಟಿವ್ಸ್, to aid the management at all levels to discharge their duties and responsibilities, to help management in taking agile decisions to high profits, to assist management in preparations of budget. ಸೊ ಈ ಒಂದು ಆಬ್ಜೆಕ್ಟಿವ್ಸು ಅಂದರೆ ಈ ಒಂದು ಮ್ಯಾನೇಜ್ಮೆಂಟ್ ಆಡಿಟ್ ಅವರ ಒಂದು ಉದ್ದೇಶನೇ ಬೇರೆ ಇರುತ್ತೆ. ಸೊ ಈಗ ಒಂದು ಕಂಪನಿ ಸ್ಥಾಪನೆ ಮಾಡಿದ್ರೆ ಅಲ್ಲಿರುವಂತಹ ಮಾಲೀಕರು, ಅವ್ರ ಮಾಲೀಕರಿಗೆ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಈ ಮಾಲೀಕರು ಅವರ ಒಂದು ಮೈಂಡಲ್ಲಿ ಏನು ಒಂದು ಉದ್ದೇಶ ಇಟ್ಕೊಂಡಿರ್ತಾರೋ ಆ ಉದ್ದೇಶ ಬದ್ಧವಾಗಿ ಅವರ ಒಂದು ವಿಷನ್ ಮತ್ತು ಗೋಲ್ಸು ಇರುತ್ತೆ. ಆ ವಿಷನ್ ಗೋಲ್ಸ್ಗೆ ಅದರದೇ ಆದಂತಹ ಒಂದು ಪಾಲಿಸೀಸು ಅವರು ಮಾಡಿಡ್ತಾರೆ. ಸೊ ಈ ಪಾಲಿಸೀಸು ನಂತರ ಅಲ್ಲಿರುವಂತಹ ಫಾರ್ಮ್ಯುಲೇಟ್ ಆಗಿರುವಂತಹ ಎಂಪ್ಲಾಯೀಸು ನಂತರ ಸಿಸ್ಟಮ್ಯಾಟಿಕ್ಕಾಗಿ ಫಾರ್ಮೇಟ್ ಆಗ್ತಾ ಇದೆಯಾ ಇಲ್ಲ ಅಂತ ಹೇಳಿ ಕಂಡುಹಿಡಿಯಲಿಕ್ಕೆ, ಮೀನ್ಸ್ ಆಪರೇಷನ್ಸು ಒಂದು ಬರವಣಿಗೆ ಇರ್ಬೋದು ಅಥವಾ ಒಂದು ದಿನಚರಿದ ಲೆಕ್ಕಾಚಾರಗಳಿರ್ಬೋದು, ಅದು ಕರೆಕ್ಟಾಗಿ ನಡೀತಾ ಇದೆಯಾ ಇಲ್ವಾ. ನಂತರ ಇನ್ನೇನಾದರೂ ಹೊಸದಾಗಿ ಮಾಡುವಂತಹ ಒಂದು ಉದ್ದೇಶಗಳು ಅಥವಾ ಒಂದು ಎಕ್ಸಾಂಪಲ್ಸ್ ಏನಾದರೂ ಇದೆಯಾ, ಅಥವಾ ಹೊಸದಾಗಿ ಏನಾದರೂ ಕಂಡುಹಿಡಿಯುವಂಥದ್ದು ಏನಾದರೂ ಇದೆಯಾ, ಅಥವಾ ಏನಾದರೂ ಮಿಸ್ಟೇಕ್ಸ್ ಆಗಿದೆಯಾ, ಆ ಮಿಸ್ಟೇಕಿಂದ ಏನಾದರೂ ಹೊಸದಾಗಿ ಕಲಿಯುವಂಥದ್ದು ಇದೆಯಾ, ಇವನ್ನೆಲ್ಲ ನಾವು ಕಂಡುಹಿಡಿಯಲಿಕ್ಕೆ ನಾವು ಮ್ಯಾನೇಜ್ಮೆಂಟ್ ಆಡಿಟ್ನ ಮಾಡ್ತೀವಿ. ನಂತರ ಹೈರಾರ್ಕಿ ಲೆವೆಲ್ ಅಂದರೆ ಲೋ ಲೆವೆಲ್, ಮಿಡ್ ಲೆವೆಲ್ ಆ್ಯಂಡ್ ಟಾಪ್ ಲೆವೆಲ್ಸಲ್ಲಿ ಕರೆಕ್ಟಾಗಿ ಅವ್ರದ್ದೇ ಆದಂತಹ ಒಂದು ಡ್ಯೂಟೀಸು ಮತ್ತು ರೆಸ್ಪಾನ್ಸಿಬಿಲಿಟೀಸು ಮಾಡ್ಕೊಂಡು ಹೋಗ್ತಾ ಇದ್ದಾರಾ ಇಲ್ವಾ, ಅವರ ಒಂದು ಡಿಸಿಷನ್ನು ಒಂದು ಕಂಪನಿಗೆ ಪ್ರಾಫಿಟ್ಸ್ ತರೋ ಹಾಗೆ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ, ಬಜೆಟು ನಮಗೆ ವರ್ಷದಿಂದ ವರ್ಷಕ್ಕೆ ಇಂಥ ಒಂದು ಎಂಪ್ಲಾಯ್ ಇಂಥ ಒಂದು ರಿಸೋರ್ಸಿಂದ ಬರ್ತಾ ಇದೆಯಾ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ವಿ ಡೂ ಮ್ಯಾನೇಜ್ಮೆಂಟ್ ಆಡಿಟ್. So next let us understand the difference between cost audit and management audit. So cost audit ಎಲ್ಲಿ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಆಡಿಟ್ ಎಲ್ಲಿ ಮಾಡ್ತಾರೆ, ಸೊ ಈ ಡಿಫ್ರೆನ್ಸಸ್ಸು ತಿಳ್ಕೊಳ್ಳೋಣ. ಸೊ ಇಲ್ಲಿ ಅಗೇನ್ ಯು ಹ್ಯಾವ್ ಫಾರ್ 6 ಮಾರ್ಕ್ಸ್. ಸೊ ಇದು ರೀಸೆಂಟ್ ಟ್ರೆಂಡ್ಸಲ್ಲಿ ಬರುವಂತಹ ಈಗ ಯೂಸ್ ಮಾಡುವಂತಹ ಆಡಿಟ್ ಸ್ಟ್ರಿಕ್ಸ್ ಇಲ್ಲಿ. ಮತ್ತು ನಂತರ ಇಲ್ಲಿ ಕಾಸ್ಟ್ ಆಡಿಟ್ ಅಂದ್ರೇನು, ಮ್ಯಾನೇಜ್ಮೆಂಟ್ ಆಡಿಟ್ ಅಂದ್ರೇನು ತಿಳ್ಕೊಳ್ಳೋಣ. ಇಟ್ ಈಸ್ ಎಕ್ಸಾಮಿನ್ಸ್ ದ ಕಾಸ್ಟ್ ರೆಕಾರ್ಡ್ ಸಿಸ್ಟಮ್, ಟೆಕ್ನಿಕ್ಸ್ ಆ್ಯಂಡ್ ಮೆಥಡ್ಸ್. ಇಟ್ ಈಸ್ ಕಂಪಲ್ಸರಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಮೈನಿಂಗ್ ಇಂಡಸ್ಟ್ರಿ ಆಸ್ ವಿ ಹ್ಯಾವ್ ಸ್ಟಡಿಡ್ ಪ್ರೀವಿಯಸ್ಲಿ ಇನ್ ದ ಪ್ರೀವಿಯಸ್ ಕ್ಲಾಸಸ್. ಇಟ್ಸ್ ಆಬ್ಜೆಕ್ಟ್ ಈಸ್ ಟು ರೆಡ್ಯೂಸ್ ದ ಪ್ರಿವೆಂಟ್ ಕಾಸ್ಟ್. ಇಟ್ ಈಸ್ ಕಂಡಕ್ಟ್ ಬೈ ಕಾಸ್ಟ್ ಆಡಿಟರ್ ಕ್ವಾಲಿಫೈಡ್ ಬೈ ICWA. ನಾರ್ಮಲ್ ಆಡಿಟರ್ಸ್ ಎಲ್ಲ ICWA ಕ್ವಾಲಿಫೈಡ್ ಆಗಿರುವಂಥವರು ಈ ಕಾಸ್ಟ್ ಆಡಿಟ್ನ ಮಾಡ್ತಾರೆ. ನಂತರ ಈ ಒಂದು ಕಾಸ್ಟ್ ಆಡಿಟ್ ಮಾಡುವಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು, ಮೈನಿಂಗ್ ಇಂಡಸ್ಟ್ರೀಸು ಮಾತ್ರ ಮಾಡ್ತಾರೆ. ಯಾಕಂದರೆ ಅಲ್ಲಿ ಯೂಸ್ ಮಾಡುವಂತಹ ಒಂದು ರಾ ಮೆಟೀರಿಯಲ್ಸು ಎಷ್ಟು ಪ್ರಮಾಣವಾಗಿ ಯೂಸ್ ಮಾಡ್ತಾರೆ ಇನ್ ಡೆಪ್ತಲ್ಲಿ ಚೆಕ್ ಮಾಡುವಂಥವರು ಹೈಲಿ ಕ್ವಾಲಿಫೈಡ್ ಆಗಿರುವಂತಹ ICWA ಪ್ರೊಫೆಷ್ನಲ್ಸ್ ಮಾತ್ರ
ಈ ಒಂದು ಆಡಿಟ್ನ ಮಾಡ್ತಾರೆ. ಈ ಆಡಿಟು ವರ್ಷಕ್ಕೆ ಒಮ್ಮೆ ಮಾಡ್ತಾರೆ. ನಂತರ ಈ ಒಂದು ಆಡಿಟ್ ಮಾಡಿದ್ದಾರೆ ಅಂತ ಹೇಳಿ ಆ ರಿಪೋರ್ಟ್ನ ಕಂಪ್ನಿ ಬೋರ್ಡ್ಗೆ ಮೀನ್ಸ್ MCA ಪೋರ್ಟಲಲ್ಲಿ ಅಪ್ಲೋಡ್ ಮಾಡ್ತಾರೆ. ನಂತರ ರಿಜಿಸ್ಟರ್ ಆಫ್ ಕಂಪನೀಸ್ಗೆ ಇದನ್ನು ಸಬ್ಮಿಟ್ ಮಾಡ್ತಾರೆ. ಸೊ ಈ ಒಂದು ಕಾಸ್ಟ್ ಆಡಿಟು ಏನು ರಿಪೋರ್ಟ್ ಇರುತ್ತೋ ಆಡಿಟರ್ಸ್ ರಿಪೋರ್ಟು ಅದರ ಮೇಲೆ ರೇಟಿಂಗ್ ಫಿಕ್ಸೇಷನ್ ಆಗುತ್ತೆ. ಕಂಪನಿ ರೇಟಿಂಗ್ಸ್ ಮೀನ್ಸ್ ಟಾಪ್ 10ಅಲ್ಲಿದೆಯಾ, ಟಾಪ್ 3ಅಲ್ಲಿದೆಯಾ, ಟಾಪ್ 5ಅಲ್ಲಿದೆಯಾ ಅನ್ನೋ ಒಂದು ರೇಟಿಂಗ್ಸು ಆಗ ಫಿಕ್ಸೇಷನ್ ಬರುತ್ತೆ. ವಿಚ್ ಇಸ್ ಬಿನ್ ಫಿಕ್ಸ್ಡ್ ಬೈ ದಿ ಗೌರ್ಮೆಂಟ್ ಅ ಸಪ್ರೇಟ್ ರೇಟಿಂಗ್ ಕಂಪನೀಸ್. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಆಡಿಟಲ್ಲಿ it is an examination of objectives, policies, procedures set by the management which has been amended in the AOA, that is in the Article of Association, and it is optional. Cost audit is compulsory for manufacturing and mining industry, but management audit it is optional. ನಿಮಗೆ ಬೇಕಾದರೆ ಮಾಡ್ಬೋದು, ಇಲ್ಲಾಂದರೆ you can leave it across. Its object is to measure the performance of different levels. ಇಂಡಿವಿಜುವಲ್ಸ್ನ ಒಂದು ಕೆಲಸ ಎಷ್ಟು ಪ್ರಮಾಣವಾಗಿ ಮಾಡ್ತಿದ್ದಾರೆ, ಎಷ್ಟು ನಮಗೆ ನಮ್ಮ ಕಂಪನಿಗೆ ಒಂದು ಒಳಿತು ತರ್ತಾ ಇದ್ದಾರೆ, ಅವರ ಒಂದು ಲೆವೆಲ್ಸ್ ಯಾವ ರೀತಿ ಇರುತ್ತೆ, ಅವರ ಒಂದು ಉದ್ದೇಶಗಳು ಯಾವ ರೀತಿ ಇರುತ್ತೆ, ಅವರ ಒಂದು ಸ್ಮಾರ್ಟ್ನೆಸ್ ಯಾವ ರೀತಿ ಇರುತ್ತೆ, ಅವ್ರನ್ನ ನೆಕ್ಸ್ಟ್ ಲೆವೆಲ್ಗೆ ನಾವು ಇನ್ಕ್ರಿಮೆಂಟ್ಗೂ ಮತ್ತು ಪ್ರಮೋಷನ್ ಕೊಟ್ಟು ನಾವು ಅವ್ರನ್ನ ಪ್ರಮೋಟ್ ಮಾಡ್ಬೋದಾ. ಸೊ ಕಷ್ಟಪಡುವಂಥವ್ರಿಗೆ ನಾವು ರೆಕಗ್ನೈಸೇಷನ್ ಕೊಟ್ಟು ಏನಾದರೂ ಬೋನಸ್ ಅವು ಇವು ವಿತರಣೆ ಮಾಡಬಹುದಾ, ರಿಯಂಬರ್ಸ್ಮೆಂಟ್ಸ್ ಏನಾದರೂ ಅವರು ಮಾಡ್ಕೋಬೋದಾ, ಅಥವಾ ಹೈಯರ್ ಸ್ಟಡೀಸ್ಗೆ ಏನಾದರೂ ಹೊರದೇಶಕ್ಕೆ ಕಳಿಸ್ಬೋದಾ ಅಂತ ಹೇಳಿ ಪರ್ಫಾರ್ಮೆನ್ಸ್ ಮಾಡುವಂಥದ್ದು ಈ ಒಂದು ಮ್ಯಾನೇಜ್ಮೆಂಟ್ ಆಡಿಟ್. ಇಂಡಿವಿಜುವಲ್ ಎಂಪ್ಲಾಯಿ ಲೆವೆಲಲ್ಲಿ ಈ ಒಂದು ನಾಲೆಜ್ ಅನ್ನೋದು ಎಷ್ಟಿದೆ, ನಂತರ ಅವ್ರದ್ದೇ ಆದಂತಹ ಮ್ಯಾನೇಜ್ಮೆಂಟ್ದು ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ತಾ ಇರುವಂತಹ ಒಂದು ಎಂಪ್ಲಾಯಿನ ಇಲ್ವಾ ಅಂತ ಕಂಡುಹಿಡಿಲಿಕ್ಕೆ ಈ ಮ್ಯಾನೇಜ್ಮೆಂಟ್ ಆಡಿಟ್ ಮಾಡ್ತಾರೆ. ಈ ಮ್ಯಾನೇಜ್ಮೆಂಟ್ ಆಡಿಟ್ ಕೂಡ ವರ್ಷಕ್ಕೊಮ್ಮೆ ಮಾಡ್ತಾರೆ. ನಂತರ ಇದರಲ್ಲಿ ಬಂದಿರುವಂತಹ ರಿಪೋರ್ಟ್ಸ್ನ ಒಂದು ಮ್ಯಾನೇಜ್ಮೆಂಟ್ ಆಫ್ ಬಿಸ್ನೆಸ್ ಅನ್ನೋ ಒಂದು ಸಪ್ರೇಟಾಗಿ ಒಂದು ಎಂಟಿಟಿ ಇದೆ. ಆ ಎಂಟಿಟಿಗೆ ಸಬ್ಮಿಟ್ ಮಾಡಿದಾಗ AOAಯಲ್ಲಿ ಕೊಟ್ಟಿರುವಂತಹ ಪಾಲಿಸೀಸು, ರೂಲ್ಸು, ಮಿಷನ್ನು, ಗೋಲ್ ಸೆಟ್ಟಿಂಗ್ಗೆ ಕಂಪನಿ ಅದೇ ಬದ್ಧವಾಗಿ ನಡೀತಾ ಇದೆ ಅಂತ ಹೇಳಿ ಅವರ ಒಂದು ಮ್ಯಾನೇಜ್ಮೆಂಟ್ ಆಡಿಟ್ ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾರೆ ROCಗೆ. ROC ಕೊಟ್ಟ ನಂತರ ಆ ಒಂದು ರೇಟಿಂಗ್ ಕಂಪನಿ ಅಂತ ಹೇಳಿ ಸಪ್ರೇಟಾಗಿ ಒಂದು ರೇಟಿಂಗ್ ಕಂಪನಿ ಇರುತ್ತೆ. ಆ ರೇಟಿಂಗ್ ಕಂಪ್ನಿಗೆ ಸಮೇತ ಈ ಒಂದು ರಿಪೋರ್ಟ್ಸು ಸಬ್ಮಿಟ್ ಮಾಡಿದಾಗ ಮ್ಯಾನೇಜ್ಮೆಂಟ್ ಆಡಿಟಲ್ಲಿ ಇವರು ಟಾಪ್ ನಂಬರ್ 1ಅಲ್ಲಿದ್ದಾರೆ, 2ಅಲ್ಲಿದ್ದಾರೆ, ಇಂಥ ಕಂಪನಿ ಒಳ್ಳೆ ಪ್ರೊಸೀಜರು, ಒಳ್ಳೆ ರೂಲ್ಸು ರೆಗ್ಯುಲೇಷನ್ಸು, ಅಲ್ಲಿರುವಂತಹ ರಿಸೋರ್ಸಸ್ಸು ಈ ರೀತಿ ಮಾಡ್ತಾಯಿದ್ದಾರೆ ಅಂತ ಹೇಳಿ ಒಂದು ಒಳ್ಳೆ ಹೆಸರು ಬರುತ್ತೆ. ಸೊ ನೆಕ್ಸ್ಟ್ let us understand tax audit. So tax audit is carried out as per the provisions of section 44AB of Income Tax Act of 1961. So tax audit is an examination of taxpayers by records and financial affairs to ascertain whether the right amount of income is declared and right amount of tax is calculated and paid in accordance with the tax law and regulation. Means ಈ ಟ್ಯಾಕ್ಸ್ ಆಡಿಟ್ ಅನ್ನೋದು ನಾಟ್ ಓನ್ಲಿ ಕಂಪನಿ ಪೇಯಿಂಗ್ ಟ್ಯಾಕ್ಸ್ ಇನ್ ದ ನೇಮ್ ಆಫ್ ಕಂಪನಿ, ದ ಎಂಪ್ಲಾಯೀಸ್ ಆಲ್ಸೋ ಬೇಸ್ಡ್ ಆನ್ ದೇರ್ ಇಯರ್ಲಿ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಎಷ್ಟು ಮಾಡಿದ್ದಾರೆ ಅದು ರೈಟ್ ಇದೆಯಾ, ಅಥವಾ ಅವ್ರಿಗೆ ಬರ್ತಾ ಇರುವಂತಹ ಸ್ಯಾಲರೀಸು ಕರೆಕ್ಟ್ ಇದೆಯಾ ಅಂತೇಳಿ ಲೆಕ್ಕಾಚಾರ ಮಾಡಲಿಕ್ಕೆ ವಿ ಯೂಸ್ ದಿ ಟ್ಯಾಕ್ಸ್ ಆಡಿಟ್ ಸಿಸ್ಟಮ್. ಸೊ ಅಕಾರ್ಡಿಂಗ್ ಟು 1961 ಟ್ಯಾಕ್ಸ್ ಆಡಿಟ್ ಪ್ರಕಾರವಾಗಿ ಈ ಒಂದು ಆಡಿಟ್ ನಡೆಸಿದಾಗ ಇಲ್ಲಿ ಪ್ರತಿಯೊಂದು ಎಂಪ್ಲಾಯೀಸು ನಂತರ ಕಂಪನಿಗೂ ಮತ್ತು ನಂತರ ಯೂಸ್ ಮಾಡಿರುವಂತಹ ರಾ ಮೆಟೀರಿಯಲ್ಗೆ ಮೀನ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಬ್ಯಾಲೆನ್ಸ್ ಶೀಟ್ ಒಟ್ಟಿಗೆ ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ಸ್ ಒಟ್ಟಿಗೆ ಇಲ್ಲಿ ಹೇಳಿರುವಂತಹ ರೂಲ್ಸು ರೆಗ್ಯುಲೇಷನ್ಸು 1961 ಆ್ಯಕ್ಟ್ ಪ್ರಕಾರವಾಗಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರವಾಗಿ ಎಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಿದಾರ ಇಲ್ಲ ಅಂತ ಹೇಳಿ ಮಾಡುವಂತಹ ಟ್ಯಾಕ್ಸ್ ಆಡಿಟ್ ನಾವು ಇಲ್ಲಿ ಸಪ್ರೇಟಾಗಿ ಟ್ಯಾಕ್ಸ್ ಆಡಿಟ್ ಅಂತಲೇ ಕರಿತೀವಿ. ಇಟ್ಸ್ ಮೆಂಟ್ ಓನ್ಲಿ ಫಾರ್ ಕಂಪನಿ ಇನ್ಕಮ್ ಟ್ಯಾಕ್ಸ್, ದ ಪ್ರಾಪರ್ಟಿ ಟ್ಯಾಕ್ಸ್ ಆ್ಯಂಡ್ ದ ಎಂಪ್ಲಾಯೀಸ್ ಇಂಡಿವಿಜುವಲ್ ಟ್ಯಾಕ್ಸ್ ಮಾಡೋದಕ್ಕೆ ಮಾತ್ರ ಇಲ್ಲಿ ಟ್ಯಾಕ್ಸ್ ಆಡಿಟ್ ಅಂತ ಕರಿತೀವಿ. ಸೊ ಇದು ರೀಸೆಂಟಾಗಿ ನಡೀತಾ ಇರೋವಂಥದ್ದು. ಈಗ ಫಾರ್ ಎನ್ ಎಕ್ಸಾಂಪಲ್ if I want to tell you, there is a separate tax software is been installed in Infosys by Nandan Nilekani, the first company which has been done in the COVID period. ಈ ಒಂದು ಸಮಯದಲ್ಲಿ ನಂದನ್ ನೀಲಿಕಣಿ ಅನ್ನೋರು ಇನ್ಫೋಸಿಸ್ ಕಂಪನಿನಲ್ಲಿ ಫಸ್ಟ್ ಆಡಿಟ್ ಸಾಫ್ಟ್ವೇರ್ನ ಲಾಂಚ್ ಮಾಡಿದ್ದಾರೆ. ಈ ಟ್ಯಾಕ್ಸ್ ಆಡಿಟಲ್ಲಿ ಪರ್ ಎಂಪ್ಲಾಯಿ ಇಂಡಿವಿಜುವಲ್ ಆಗಿ ಒಂದು ಎಂಪ್ಲಾಯಿ ಕೋಡ್ ಎಂಟ್ರಿ ಮಾಡಿದ ತಕ್ಷಣ ಆ ಎಂಪ್ಲಾಯಿದು ಓವರ್ ಆಲ್ ಪರ್ಫಾರ್ಮೆನ್ಸಸ್ಸು
ನಂತರ ಎಷ್ಟು ಯಾವಾಗ ಜಾಯಿನ್ ಆದರು, ಎಷ್ಟು ಸ್ಯಾಲರಿ, ಇವರು ಸ್ಯಾಲ್ರಿಗೆ ಎಷ್ಟು ಕಟ್ಟಾಗ್ತಾಯಿದೆ, ಆ್ಯನ್ಯುಟಿ ನಾವೇನಾದರೂ ಕೊಟ್ಟಿದ್ದೀರಾ, PF ಎಷ್ಟು ಪೇಮೆಂಟ್ ಮಾಡ್ತಾಯಿದ್ದಾರೆ, ಇನ್ಸೆಂಟಿವ್ಸ್ ಎಷ್ಟು ತೊಗೊಳ್ತಾ ಇದ್ದಾರೆ ಈ ಒಂದು ಎಂಪ್ಲಾಯಿ ಅಂತ ಹೇಳಿ ಎಲ್ಲ ಡೇಟಾ ಆ ಒಂದು ಸಾಫ್ಟ್ವೇರಲ್ಲಿ ಬಂದುಬಿಡುತ್ತೆ. ಸೊ ಈ ರೀತಿಯಾದಂತಹ ಸಾಫ್ಟ್ವೇರು ಫಾರ್ ಅ ವೆರಿ ಫಸ್ಟ್ ಟೈಮ್ ವಿಚ್ ಇಸ್ ಬಿನ್ ಇನ್ಸ್ಟಾಲ್ಡ್ ಇನ್ ಇನ್ಫೋಸಿಸ್ ಕಂಪನಿ ಬೈ ನಂದನ್ ನೀಲಿಕನಿ, ದ co-founder of Infosys, which has been appreciated by Nirmala Sitharaman by Finance Minister. So next, the objectives of tax audit. ಸೊ ಆಬ್ಜೆಕ್ಟಿವ್ಸ್, ಈ ಟ್ಯಾಕ್ಸ್ ಆಡಿಟ್ ಇರುವಂತಹ ಒಂದು ಉದ್ದೇಶ ಏನು, ಈ ಒಂದು ಉದ್ದೇಶ ಏನಂದರೆ ಕರೆಕ್ಟಾಗಿ ರೆಕಾರ್ಡ್ಸು ಫಾಲೋ ಮಾಡ್ತಿದಾರಾ ಇಲ್ಲ, ನಂತರ ಕೊಟ್ಟಿರುವಂತಹ ಡೇಟಾ ಮತ್ತು ಟ್ಯಾಕ್ಸು ಆಫೀಸ್ಗೆ ಸಬ್ಮಿಟ್ ಮಾಡಿರುವಂತಹ ಡೇಟಾ ಅವ್ರು ಮೇಂಟೈನ್ ಮಾಡ್ತಾರೋ ಡೇಟಾ ಕರೆಕ್ಟಾಗಿ ಇದೆಯಾ ಇಲ್ವಾ, ಎಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಬದ್ಧವಾಗಿ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಿದ್ದಾರಾ ಆ್ಯಸ್ ಪರ್ ಲಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಆ ಒಂದು ಟ್ಯಾಕ್ಸ್ ಪೇಮೆಂಟ್ ಮಾಡುವಂತಹ ಒಂದು ಅವೇರ್ನೆಸ್ಸು ಎಂಪ್ಲಾಯೀಸ್ಗೆ ಕೊಡ್ತಾ ಇದ್ದಾರಾ. ನಂತರ ಈ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾ ಇರೋದ್ರಿಂದ ಅವರು ಸಬ್ಮಿಟ್ ಮಾಡ್ತಾ ಇರುವಂತಹ ಅಂಡರ್ 80C ಸೆಕ್ಷನ್ 10(d) ಪ್ರಕಾರವಾಗಿ ಆ ಒಂದು ಟ್ಯಾಕ್ಸ್ ಫೈಲ್ ಮಾಡಾದ ನಂತರ, ರಿಟರ್ನ್ಸ್ ಫೈಲ್ ಮಾಡಾದ ನಂತರ ಅದರಲ್ಲಿ ರಿಯಂಬರ್ಸ್ ಮಾಡುವಂತಹ ಟ್ಯಾಕ್ಸ್ ಅಮೌಂಟು ಏನಾದರೂ ಆಬ್ಲಿಗೇಷನ್ಸ್ ಇದೆಯಾ ಇಲ್ಲ ಅಂತ ಹೇಳಿ ಚೆಕ್ ಮಾಡೋದಕ್ಕೆ ವಿ ಯೂಸ್ ದಿ ಟೆಕ್ನಿಕ್ ಆರ್ ವಿ ಯೂಸ್ ದಿ ಟೂಲ್ ಕಾಲ್ಡ್ ಟ್ಯಾಕ್ಸ್ ಆಡಿಟ್ to ensure that proper books of accounts and other records are maintained which reflects the true income of the assessed, to ensure that correct amount of income is reported and right amount of tax has been paid in accordance with tax law and regulation, to educate and create awareness among taxpayers under the provision of Income Tax Act 1961, to assess the taxpayers in fulfilling their obligation. ಸೊ ಇವೆಲ್ಲ ಆಬ್ಜೆಕ್ಟಿವ್ಸ್ ಆಗುತ್ತೆ ಟ್ಯಾಕ್ಸ್ ಆಡಿಟಿಂದು. ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಲಾಸ್ಟ್ bit of first chapter, that is nature, important significance of tax audit. The tax auditor shall be guided by the auditing standards which are followed, obtaining books of accounts and other financial statements which are authenticated, evaluation of internal control system on the basis of which audit work has been determined. Auditor shall have a sound knowledge of taxation provision. ಸೊ ಇವೆಲ್ಲ ಏನಾಗುತ್ತೆ ಅಂದರೆ ಈ ಟ್ಯಾಕ್ಸ್ ಆಡಿಟ್ ಮಾಡೋದ್ರಿಂದ ಎಲ್ಲ ಬುಕ್ಸ್ ಆಫ್ ಅಕೌಂಟ್ಸು, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಕರೆಕ್ಟಾಗಿದೆಯಾ ಅಥೆಂಟಿಕೇಟ್ ಮಾಡೋದಕ್ಕೆ ಟ್ಯಾಕ್ಸ್ ಆಡಿಟ್ ಮಾಡಿಸ್ತಾರೆ. ನಂತರ ಸಬ್ಮಿಟ್ ಮಾಡಿರುವಂಥದ್ದು ಇರುವಂಥದ್ದು ಮತ್ತು ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮಲ್ಲಿರುವಂತಹ ಆಡಿಟು ಕರೆಕ್ಟಾಗಿದೆಯಲ್ಲ ಅಂತ ಚೆಕ್ ಮಾಡಲಿಕ್ಕೆ, ಡಿಟರ್ಮೈನ್ ಮಾಡಲಿಕ್ಕೆ ಈ ಒಂದು ಎವ್ಯಾಲ್ಯೂಯೇಷನ್ ಪ್ರೋಸೆಸ್ ನಡೆಸ್ತಾರೆ. ನಂತರ ಇವೆಲ್ಲ ಚೆಕ್ ಮಾಡಬೇಕು ಅಂತಂದರೆ ಒಳ್ಳೆ ಆಡಿಟಿಂಗ್ ನಾಲೆಜ್, ಒಂದು ಸೌಂಡ್ ನಾಲೆಜ್ ಇರುವಂತಹ ಒಂದು ಆಡಿಟರು ಈ ಒಂದು ಟ್ಯಾಕ್ಸ್ ಆಡಿಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಗೆ ನಿಮ್ಮ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯಿತು ಮಕ್ಕಳ. ಸೊ ಎನಿ ಡೌಟ್, ಎನಿ ಕ್ಲಾರಿಫಿಕೇಷನ್, ಪ್ಲೀಸ್ ಡೂ ಕಾಲ್ ಮೀ ಆರ್ ಪ್ಲೀಸ್ ಡೂ message me through WhatsApp. I will reply to you. Thank you.